ಸೊ ಅದೇ ರೀತಿ ಈ ಒಂದು ಪರೀಕ್ಷೆನ ಹಬ್ಬದ ರೀತಿಯಲ್ಲಿ ಮಕ್ಕಳು ಒಂದು ಬರಿಬೇಕು ಅನ್ನೋ ಒಂದು ಇದರಿಂದ ಕೆಲವು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಕೂಡ ನಾವು ಅಂದ್ಕೊಂಡಿದ್ದೀವಿ. ಸೊ ದಿನಾಂಕ 28/2/17 ತನಕ ಟೋಟಲ್ 59 ಪರೀಕ್ಷಾ ಕೇಂದ್ರದ ಸುತ್ತಮುತ್ತಲು 200 ಮೀಟರ್ ಏನಿದೆ ನಿಷೇಧಿತ ಪ್ರದೇಶ ಅಂತ ಹೇಳ್ಬಿಟ್ಟು ಘೋಷಣೆ ಕೂಡ ಮಾಡ್ತೀವಿ. ಈ ಪತ್ರಿಕಾಗೋಷ್ಠಿ ಏನು ನಾವು ಕರೆದಿದ್ದೀವಿ, ಎರಡಕ್ಕೆ ಸಂಬಂಧಪಟ್ಟಿದ್ದು. ಒಂದು SSLC ಪರೀಕ್ಷೆ ಏನು 18 ಮಾರ್ಚಿಂದ ನಡೀತಾ ಇದೆ, 18 ಮಾರ್ಚಿಂದ 2 ಏಪ್ರಿಲ್ ತನಕ, ಮತ್ತೆ ನಮ್ಮ PU ಪರೀಕ್ಷೆಗಳು ಕೂಡ. ಮೊದಲನೇದಾಗಿ ನಾವು SSLC ಇಂದ ಶುರು ಮಾಡ್ತೀವಿ. ತಮ್ಮ ಮೂಲಕ ಮೊದಲನೇದಾಗಿ ನನಗೆ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಇವಾಗ SSLC ಮತ್ತೆ PUC ಮಕ್ಕಳು ಆಗಲೇ ಪ್ರಿಪರೇಟರಿ ಎಲ್ಲ ಬಂದು ಕೊನೆಯ ಹಂತದಲ್ಲಿ ಇರುವಂಥದ್ದು. ಬಹಳಷ್ಟು ಜನಕ್ಕೆ ಒಂದು ರೀತಿ ಅಂಜಿಕೆ ಇರುತ್ತೆ, ಹೆದರಿಕೆ ಇರುತ್ತೆ ಈ ಥರದ್ದೆಲ್ಲ. ಸೊ ಪತ್ರಿಕೆಯ ಮೂಲಕ ಬಹಳಷ್ಟು ನೀವು ಮುಂಚಿಂದು ಹಿಂದಿನ ಕ್ವಶನ್ ಪೇಪರ್ನೆಲ್ಲ ಕೊಡುವಂಥದ್ದು, ಆನ್ಸರ್ಸ್ ಎಲ್ಲ ಕೊಡುವಂಥದ್ದು ಬಹಳ ಪತ್ರಿಕೆ ಅವರು ಮಾಡ್ತಾ ಇದ್ರಿ ಕೂಡ. ಅದನ್ನ ದಯವಿಟ್ಟು ಕಂಟಿನ್ಯೂ ಮಾಡಿ, ಸ್ವಲ್ಪ ಜಾಸ್ತಿನೇ ಮಾಡಿ ಅಂತ ಒಂದು ಕೋರಿಕೆ ನಮ್ಮ ಯಾಕಂದ್ರೆ ಪತ್ರಿಕೆಯಲ್ಲಿ ಬಂದಿರುವಂತಹ ಕ್ವಶನ್ಸ್ ಆನ್ಸರ್ಸ್ ಎಲ್ಲ ಅವ್ರು ನೋಡ್ಬೇಕಾದ್ರೆ ಸ್ವಲ್ಪ ಅವ್ರಿಗೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಇನ್ನೂ ಇದಾಗುತ್ತೆ. ಮತ್ತೆ ಆದ್ರೆ ಆದಷ್ಟು ಕೆಲವೊಂದು ಹಿಂದಿನ ವರ್ಷ ಅಥವಾ ಅದರ ಹಿಂದಿನ ವರ್ಷಗಳಲ್ಲಿ ಬರೆದಿರುವಂತ ಮಕ್ಕಳ ಯಶಸ್ಸಿನ ಬಗ್ಗೆ ಒಂದು ಕಥೆನ ಮಾಡ್ಬೋದು, ವಾರಕ್ಕೊಂದು ರೀತಿ ಅಂತ. ಇದು 22 ಕ್ಲಸ್ಟರ್ ಇದೆ, 38 ಕ್ಲಸ್ಟರ್ ರಹಿತ ಪರೀಕ್ಷಾ ಕೇಂದ್ರಗಳಿದೆ. 22 ಕ್ಲಸ್ಟರ್ಗಳಲ್ಲಿ 53 ಪರೀಕ್ಷಾ ಕೇಂದ್ರಗಳಿದೆ. ಅಂದ್ರೆ ಒಂದು ಕ್ಲಸ್ಟರ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ಇರುವಂತ ಪರೀಕ್ಷಾ ಕೇಂದ್ರಗಳು. ಈ ಪರೀಕ್ಷಾ ಕೇಂದ್ರದಲ್ಲಿ ಪ್ರತಿ ಕೊಠಡಿಯಲ್ಲಿ 24 ವಿದ್ಯಾರ್ಥಿಗಳಿಗೆ ಆಸನ ಕಲ್ಪಿಸಲಾಗಿದೆ. ಸೊ ಅಂದಾಜು 265 ಕೊಠಡಿಗಳು ಈ ಎಲ್ಲ 29,397 ಮಕ್ಕಳನ್ನ ಕೂರಿಸೋದಕ್ಕೆ 1,265 ಕೊಠಡಿಗಳನ್ನ ನಾವು ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡಿದ್ದೀವಿ. ಸೊ ಪ್ರತಿ ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ನಾವು ಪಂಚಸೂತ್ರಗಳು ಅಂತ ಜಿಲ್ಲಾ ಪಂಚಾಯತಿಯಿಂದ ಏನೇನ್ ಮಾಡ್ತಾರೆ ಅವೆಲ್ಲದನ್ನು ಅಳವಡಿಸೋಣ. ಅಂದ್ರೆ ಕುಡಿಯೋ ನೀರಿಂದ ಹಿಡಿದು ಕಾಂಪೌಂಡ್ ವ್ಯವಸ್ಥೆ, ಮತ್ತೆ ಸೂಕ್ತ ಶಾಲಾ ಒಂದು ವಾತಾವರಣದ ಜೊತೆಗೆ ನಾವು ಆಸನದ ವ್ಯವಸ್ಥೆ, ಕುಡಿಯೋ ನೀರಿನ ಶೌಚಾಲಯದ ಒಂದು ಸುಸ್ಥಿತಿ, ಮತ್ತೆ ಒಳ್ಳೆ ಗಾಳಿ ಬೆಳಕು ಇರುವಂತ ಕೊಠಡಿಗಳನ್ನೇ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ಇದು ಒಂದು ಮಕ್ಕಳ ಒಂದು ಎಕ್ಸಾಮ್ ಬರೆಯೋದಕ್ಕೆ ಒಂದು ಒಳ್ಳೆ ವ್ಯವಸ್ಥೆನ ಮಾಡಿದಂಗೆ ನಮ್ಮ ಕಡೆಯಿಂದ ಆಗುತ್ತೆ ಅಂತ. ಸೊ ಅದೇ ರೀತಿ ಈ ಒಂದು ಪರೀಕ್ಷೆನ ಹಬ್ಬದ ರೀತಿಯಲ್ಲಿ ಮಕ್ಕಳು ಒಂದು ಬರಿಬೇಕು ಅನ್ನೋ ಒಂದು ಇದರಿಂದ ಕೆಲವು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಕೂಡ ನಾವು ಅಂದ್ಕೊಂಡಿದ್ದೀವಿ. ಅವ್ರ ಪರೀಕ್ಷಾ ಕೇಂದ್ರದಲ್ಲಿ ಅವರಿಗೆ ನಗಿಸುವಂತ ಒಂದು ಏನಾದ್ರು ಒಂದು ಇದು, ಅಥವಾ ಖುಷಿಯಾಗಿ ಒಳಗೆ ಹೋಗಿ ಖುಷಿಯಿಂದ ಆಚೆ ಬರುವಂತ ಒಂದು ಬೇರೆ ಬೇರೆ ರೀತಿ ಚಟುವಟಿಕೆಗಳನ್ನ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀವಿ. ಬಟ್ ಅಫ್ಕೋರ್ಸ್ ಅದು ನಮ್ಮ ಪರ್ಮಿಷನ್ ತಗೊಂಡೇನೆ ನಾವು ಮಾಡುವಂಥದ್ದು. ಕೆಲವೊಂದು ನಮ್ಮಲ್ಲಿ ಐಡಿಯಾಸ್ ಇದೆ, ಅದು ಒಂದು ಸರಿ ನಾವು ಡಿಸ್ಕಸ್ ಮಾಡಿ ಆಗಬಹುದು ಅಂತ ಹೇಳಿದ್ರೆ ಮಾತ್ರ ಮಾಡ್ತೀವಿ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅವರಿಗೆ ನಗುಮುಖದಿಂದ ಬಂದು ನಗುಮುಖದ ಮೂಲಕ ಹೋಗುವ ಒಂದು ಪ್ರಯತ್ನ ನಮ್ಮಲ್ಲಿ ಇರುವಂತದ್ದು. ಹಿಂದಿನಂತೆಯೇ ಪ್ರತಿಯೊಂದು ಕ್ಲಾಸ್ ರೂಮ್ ಇಂದ ಕೂಡ ವೆಬ್ಕಾಸ್ಟಿಂಗ್ ಆಗುತ್ತೆ. ಅಲ್ಲಿ ಯಾವುದೇ ರೀತಿ ಕಾಪಿ ಹೊಡೆಯುವಂಥದ್ದಾಗ್ಲಿ ಅಥವಾ ಬೇರೆ ರೀತಿ ಘಟನೆ ಆಗೋ ಅಂಥದ್ದಾಗ್ಲಿ ಯಾವುದೇ ಒಂದು ಕಾರಣ ಕೂಡ ಅಲ್ಲಿ ಸಿಗೋದಿಲ್ಲ. ರಾಜ್ಯದ ಹಂತದಲ್ಲೂ ಕೂಡ ಪ್ರತಿ ಜಿಲ್ಲೆಯಲ್ಲಿ ಆಗಿರುವಂತದ್ದು ಏನಿರುತ್ತೆ ಅದನ್ನ ಅವರು ಕೂಡ ಒಂದು ಟೈಮ್ ಪೀರಿಯಡ್ನ ತಗೊಂಡು ವೀಕ್ಷಣೆ ಮಾಡ್ತಾರೆ. ಸೊ ಆಸ್ ಯೂಶುವಲ್ ವಿಕಲಚೇತನ ಮಕ್ಕಳಿಗೆ ನೆಲಮಹಡಿಯಲ್ಲೇನೆ ನಾವು ಆಸನ ವ್ಯವಸ್ಥೆ ಮಾಡ್ತಿರುವಂತದ್ದು, ಮತ್ತೆ ಮಂಡಳಿ ನಿಗದಿಪಡಿಸಿರುವಂತ ಎಲ್ಲಾ ಸೌಲಭ್ಯಗಳನ್ನು ಕೂಡ ವಿಕಲಚೇತನ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ. ಮತ್ತೆ ಗೌಪ್ಯತೆ ಬಗ್ಗೆ ಯಾವುದೇ ರೀತಿಯ ಒಂದು ಪ್ರಶ್ನೆ ಯಾರಲ್ಲೂ ಉದ್ಭವ ಆಗುವಂತ ಇದೇ ಬರೋದಿಲ್ಲ. ಯಾವುದೇ ವಾಟ್ಸಪ್ ಸಂದೇಶ, ಯಾವುದೇ ಬೇರೆ ಬೇರೆ ರೀತಿ ಮೆಸೇಜಸ್ ಬಂದ್ರೂ ಸಹ ವಿದ್ಯಾರ್ಥಿಗಳಾಗಲಿ ಅಥವಾ ಪೋಷಕರಾಗಿ ಯಾವುದೇ ರೀತಿ ಒಂದು ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ. ನಿರ್ಭಯದಿಂದ ಪರೀಕ್ಷೆನ ಬರೆಯುವಂತ ಒಂದು ವ್ಯವಸ್ಥೆನ ನಾವು ಮಾಡ್ತಾ ಇದ್ವಿ. ಬಹಳಷ್ಟು ಸಲ ಒಂದು ನಾರ್ಮಲ್ ಬರೋದು ನಾಳೆ ಎಕ್ಸಾಮ್ ಪೋಸ್ಟ್ಪೋನ್ ಅಂತೆ ಅನ್ನೋದು ಬಹಳ ಒಂದು ಹರಿದಾಡುತ್ತೆ. ಅದು ಯಾಕೆ ಹರಿದಾಡುತ್ತೆ ಅಂತ ಇನ್ನೂ ಇದಿಲ್ಲ, ಬಟ್ ಇದು ನಾರ್ಮಲ್. ಯಾವಾಗಲೂ ಕೂಡ ಪೋಸ್ಟ್ಪೋನ್ ಏನಾದ್ರು ಆಗುವಂಥದ್ದು ಇದ್ರೆ ಬಹಳ ಮುಂಚಿತವಾಗಿನೇ ನಾವು ಹೇಳ್ತೀವಿ. ಅಂತದ್ದು ಏನಾದ್ರು ಸಂದರ್ಭ ಬಂದ್ರೆ ಸರ್ಕಾರದ ವತಿಯಿಂದ ಮತ್ತೆ ಜಿಲ್ಲಾಡಳಿತ ವತಿಯಿಂದ ಬರುತ್ತೆ. ಇವಾಗ ಯಾವ್ದು ಇಲ್ಲಿ ಮಳೆ ಇಲ್ಲ, ಯಾವುದೇ ಒಂದು ದುರ್ಘಟನೆ ನಡೆಯುವಂತ ಒಂದು ಪ್ರಮೇಯನ್ನು ಕೂಡ ಬರುವಂತದ್ದಿಲ್ಲ. ಸೊ ಎಕ್ಸಾಮ್ ಪೋಸ್ಟ್ಪೋನ್ ಆಗೋ ಸಂದರ್ಭ ಯಾವುದೇ ಕಾರಣಕ್ಕೂ ಇವಾಗ ಇಲ್ಲ. ಸೊ ಈಗಾಗಲೇ 2 ಪೂರ್ವ ಸಿದ್ಧತಾ ಪರೀಕ್ಷೆಗಳು ಅಂದ್ರೆ ಪ್ರಿಪರೇಟರಿ ನಮ್ಮಲ್ಲಿ ಇದಾಗಿದೆ, ತಯಾರಾಗೋದಕ್ಕೆ ಮಕ್ಕಳಿಗೆ ಕೊಟ್ಟಿರುವಂತದ್ದು. 23ನೇ ತಾರೀಕು ಇದೇ ಫೆಬ್ರವರಿ 23ನ ಕೊನೆಯ 3ನೇ ಸಿದ್ಧತಾ ಪರೀಕ್ಷೆ ನಡೆಯಲಿದೆ. ಇದು ಇಂಥ ಒಂದು ಸಿದ್ಧತೆ ಪರೀಕ್ಷೆನ ಮಕ್ಕಳು ಹೆಚ್ಚು
ಪ್ರಯತ್ನ ಪಟ್ಟು ಅಲ್ಲಿ ಪರೀಕ್ಷಾ ಭಯ ಅಂತ ಒಂದು ಏನಿರುತ್ತೆ ಅಥವಾ ಅವರ ಒಂದು ಓದಿನ ಒಂದು ಎಷ್ಟು ಓದಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಇದು ಕೊನೆಯ ಅವಕಾಶ ನಮ್ಮ ಮಕ್ಕಳಿಗೆ ನಾವು ಕೊಟ್ಟಿರುವಂಥದ್ದು. ಸೊ ಯಾವುದೇ ರೀತಿ ಸಂದೇಹ ಇದ್ರೂ ಕೂಡ ಶಾಲಾ ಮುಖ್ಯಸ್ಥರು ಇರ್ತಾರೆ, ಶಾಲಾ ಮುಖ್ಯಸ್ಥರ ಮೂಲಕ ನಮ್ಮ ಗಳು ಇರ್ತಾರೆ, ಅದು ಗಳ ಮೂಲಕ ನಮಗೆ ಇದು ಬರುತ್ತೆ. ಎಲ್ಲಾ ಹಂತದಲ್ಲೂ ಕೂಡ ನಾವು ಮಕ್ಕಳಿಗೆ ಮತ್ತು ಪೋಷಕರಿಗೆ ಸಹಾಯ ಆಗುವಂತ ಒಂದು ರೀತಿನೇ ನಾವು ಮಾಡಬೇಕು ಅಂತ ಇದು ಮಾಡಿದ್ವಿ. ನಮ್ಮ ಮುಖ್ಯ ಉದ್ದೇಶ 10th ಬರೆಯುವಂತ ಯಾವುದೇ ವಿದ್ಯಾರ್ಥಿ ಕೂಡ ಅನುತ್ತೀರ್ಣರಾಗ್ತಾರೆ. ಅದು ಕಾಪಿ ಹೊಡಿದಲ್ಲೇನೆ ನಿಯತ್ತಾಗಿ ಬರೆದು ಪ್ರಾಮಾಣಿಕವಾಗಿ ಬರೆದು ಪಾಸ್ ಮಾಡಬೇಕು ಅಂತ, ಒಂದು ಪಾಸ್ ಆಗಬೇಕು ಅಂತ ಒಂದು ವ್ಯವಸ್ಥೆ ಮಾಡಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಸರಿಯಾದ ಸಮಯಕ್ಕೆ ಮಕ್ಕಳು ಒಳಗೆ ಬಂದಿದ್ದಾರಾ, ಸರಿಯಾದ ಸಮಯಕ್ಕೆ ಪೇಪರ್ ಡಿಸ್ಟ್ರಿಬ್ಯೂಟ್ ಆಗಿದೆಯಾ, ಸರಿಯಾದ ಸಮಯಕ್ಕೆ ಪೇಪರ್ನ ತಗೊಂಡಿದ್ದಾರಾ, ಇದೆಲ್ಲವನ್ನು ಕೂಡ ನಾವು ವ್ಯತ್ಯಾಸ ತಪ್ಪದೆ ವರದಿ ಮಾಡ್ತೀವಿ. ಸೊ ಹಾಗೇನೆ ಹೇಳ್ದಂಗೆ ಇದು ತಾಲೂಕುವಾರು ಪೇಜ್ ನಂಬರ್ 4ರಲ್ಲಿ ತಾವು ನೋಡಿದ್ರೆ ತಾಲೂಕುವಾರು ನಮ್ಮ RN to PF, RR ಮತ್ತೆ PR ನಾವು ಡಿವಿಷನ್ ಕೊಟ್ಟಿದ್ದೀವಿ. ಹೆಚ್ಚು ಇರುವಂತದ್ದು ನಮ್ಮ ಪೂರ್ತಿ ಬಂಟ್ವಾಳ ತಾಲೂಕಲ್ಲಿ 5566. ನೆಕ್ಸ್ಟ್ ಮಂಗಳೂರು ನಾರ್ತ್ ಅಲ್ಲಿ 5178 ಮತ್ತೆ ಮಂಗಳೂರು ಸೌತ್ ಅಲ್ಲಿ 4689 ಮೊದಲನೇ ಬಾರಿ ನಮ್ಮ ಮಕ್ಕಳು ಬರ್ತಿರುವಂತದ್ದು. ಟೋಟಲ್ ಅಲ್ಲಿ ನೋಡಿದ್ರೆ ಬಂಟ್ವಾಳದಲ್ಲಿ ಹೆಚ್ಚು, ಮಂಗಳೂರು ನಾರ್ತ್ 2ನೇ ನಂಬರ್ಸ್ ಜಾಸ್ತಿ, ಮಂಗಳೂರು ಸೌತ್ 3ನೇ ಇದರಲ್ಲಿ ಬರುತ್ತೆ. ಸೊ ಈ ಎಲ್ಲದರಲ್ಲೂ ಕೂಡ ನಾವು ಕ್ಲಸ್ಟರ್ ಮತ್ತೆ ಕ್ಲಸ್ಟರ್ ರಹಿತ ಪರೀಕ್ಷಾ ಕೇಂದ್ರಗಳ ಸಂಖ್ಯೆನೂ ಕೂಡ ನಾವು ಕೊಟ್ಟಿದ್ದೀವಿ ಎಲ್ಲ ವಿಭಾಗದಿಂದನೂ ಕೂಡ ಅಂತ ಹೇಳಿ. ಸೊ ಇದರಲ್ಲಿ ನಾವು ಒಟ್ಟು ಹುಡುಗರು ನಮ್ಮಲ್ಲಿ ಟೋಟಲ್ 18745, ಹುಡುಗಿಯರು 18592. ಒಟ್ಟು ವಿದ್ಯಾರ್ಥಿಗಳು PU ಪರೀಕ್ಷೆ ಈ ಸರಿ ತಗೊಳ್ಳೋದಕ್ಕೆ ಅವಕಾಶ ಇರುವಂತದ್ದು 37337. ಸೊ ಇಷ್ಟು ಜನ ವಿದ್ಯಾರ್ಥಿಗಳು ನಮ್ಮಲ್ಲಿ ಬರ್ತಾರೆ. ಎಲ್ಲದಕ್ಕೂ ಕೂಡ 10th ಗೆ ಹೇಗೆ ಆಗುತ್ತೆ ಅದೇ ರೀತಿ ವೆಬ್ ಕಾಸ್ಟಿಂಗ್ ಕಂಪಲ್ಸರಿ ಆಗಿರುತ್ತೆ. ಇದರಲ್ಲಿ ಪೂರ್ತಿ ವೆಬ್ ಕಾಸ್ಟಿಂಗ್ ಐ ಥಿಂಕ್ ಜಿಲ್ಲಾ ಪಂಚಾಯತ್. ಸೊ ವೆಬ್ ಕಾಸ್ಟಿಂಗ್ DDPO ಇದರಲ್ಲಿ ಇಲ್ಲಿ ಜಿಲ್ಲಾ ಪಂಚಾಯತ್ ಅಲ್ಲಿ ಮಾಡುವಂತ ಒಂದು 13 ವೀಕ್ಷಣಾಧಿಕಾರಿಗಳನ್ನ ನಾವು ಇವಾಗಲೇ ನಿಯೋಜನೆ ಮಾಡಿದ್ದೀವಿ. ಜೊತೆಗೆ 10% ಬಫರ್ ಅಂತ ಕೂಡ ಇದ್ದೀವಿ. ಕಾರಣಾಂತರಗಳಿಂದ ಅವತ್ತು ಆ ದಿನ ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಆ ಬಫರ್ ಇಂದ ಕೂಡ ನಾವು ಅಧಿಕಾರಿಗಳನ್ನ ಈ ಒಂದು ಇದರಲ್ಲಿ ಸೇರಿಸ್ಕೊಂತೀವಿ. ವಾಹನ ವ್ಯವಸ್ಥೆ ಮತ್ತೆ ವಾಹನ GPS ಏನು ಅಳವಡಿಕೆ ಇರುತ್ತೆ ಅದು ಆಸ್ ಯೂಶುವಲ್ ನಮ್ಮ ಏನು ರೆಗ್ಯುಲೇಷನ್ಸ್ ಇದು ಇರುತ್ತೆ ಅದೇ ರೀತಿ ನಮ್ಮ ವ್ಯವಸ್ಥೆ ಇದರಲ್ಲೂ ಕೂಡ ಇರುತ್ತೆ. ನಕಲಿ ಪ್ರಶ್ನೆ ಪತ್ರಿಕೆಗಳಿಗೆ ಏನು ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಬರುತ್ತೆ, ನಾನು ಮತ್ತೊಮ್ಮೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಇದು ಫುಲ್ ಪ್ರೂಫ್ ಸಿಸ್ಟಮ್ ಇದೆ. ನಕಲಿ ಪ್ರಶ್ನೆ ಪತ್ರಿಕೆಗಳು ಬರುವಂತ ಯಾವುದೇ ಪ್ರಶ್ನೆ ಪತ್ರಿಕೆ ಅಂತ ಬಂದ್ರು ಅದು ನಕಲಿನೇ ಆಗಿರುತ್ತೆ, ಅಸಲಿ ಯಾವುದೇ ಕಾರಣಕ್ಕೂ ಆಗುವಂತ ಸಂಭವ ಇರೋದಿಲ್ಲ. ಸೊ ಇದಾಗ್ಲೇನೆ ಪೊಲೀಸ್ ಇಲಾಖೆ ಜೊತೆ ಒಂದು ಹಂತದಲ್ಲಿ ನಾವು ಮೀಟಿಂಗ್ ಕೂಡ ಮಾಡಿದ್ದೀವಿ. ರೂಟಿನ ಬಗ್ಗೆ ಅಲ್ಲಿ 200 ಮೀಟರ್ ಸುತ್ತಮುತ್ತ ಭದ್ರತೆ ಸಿಗುವಂತದ್ದು. ಸೊ ದಿನಾಂಕ 28/2 17/3 ತನಕ ಟೋಟಲ್ 59 ಪರೀಕ್ಷಾ ಕೇಂದ್ರದ ಸುತ್ತಮುತ್ತಲು 200 ಮೀಟರ್ ಏನಿದೆ ನಿಷೇಧಿತ ಪ್ರದೇಶ ಅಂತ ಹೇಳ್ಬಿಟ್ಟು ಘೋಷಣೆ ಕೂಡ ಮಾಡ್ತೀವಿ. ಸೊ ರಿಗಾರ್ಡಿಂಗ್ SSLC ಮತ್ತೆ ತಮ್ಮ ಏನಾದ್ರು ಪ್ರಶ್ನೆಗಳಿದ್ರೆ ಖಂಡಿತ